ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಆಗಿದೆ. ದೊಡ್ಡ ಮಟ್ಟದ ಅಪಘಾತ ಆಗಿರುವಂಥದ್ದು. ಇಲ್ಲಿ ಅಪಘಾತದಲ್ಲಿ ಸ್ಥಳದಲ್ಲಿಯೇ 3 ದುರ್ಮರಣವನ್ನು ಹೊಂದಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಿಗಳೂರು ಕ್ರಾಸ್ ಏನಿದೆ, ಆ ಜಿಗಳೂರು ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಕ್ರೂಸರ್ ವಾಹನ ಲಾರಿ ಇವೆರಡರ ಮಧ್ಯೆ ಡಿಕ್ಕಿ ಆಗಿದೆ. ದೊಡ್ಡ ಮಟ್ಟದ ಅಪಘಾತ ಆಗಿದೆ. ಸ್ಥಳದಲ್ಲಿಯೇ 3 ದುರ್ಮರಣವನ್ನು ಹೊಂದಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಿಗಳೂರು ಕ್ರಾಸ್ನ ಬಳಿ ಆದಂತಹ ಘಟನೆ ಇದು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಜೇಂದ್ರಗಢದ ಶಿವಾಜಿನಗರದ ಕೂಲಿ ಕಾರ್ಮಿಕರೇನಿದ್ದಾರೆ ಕ್ರೂಸರ್ನಲ್ಲಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಈ ಘಟನೆ ಆಗಿದೆ. ಅಪಘಾತದ ತೀವ್ರತೆಗೆ ಕ್ರೂಸರ್ ವಾಹನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರೋಣ ಪೊಲೀಸರು ಮತ್ತು SP ಆಗಿರುವಂತಹ ರೋಹನ್. ಗದಗ ಜೇಮ್ಸ್ ಆಸ್ಪತ್ರೆ ಏನಿದೆ ಅಲ್ಲಿ ಕಳಿಸಿದ್ದಾರೆ. ಗಾಯಾಳುಗಳನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರೀಗ 6 ಮಂದಿಗೆ ಕಾಲು ಕೈ ಮೂಳೆ ಮುರಿತ ಆಗಿದೆ ಅಂತೆ. ನಾಗಮ್ಮ ಜಾಧವ್, ಶಶಿಕಲಾ ಮತ್ತು ಲಕ್ಷ್ಮವ್ವ ಈ ರೀತಿಯಾಗಿ ಬೇರೆ ಬೇರೆಯವರು ಇದ್ದಾರೆ. ಒಂದು 15 ಜನ ಇದ್ದಾರೆ ಅಲ್ಲಿ. ಗಾಯಾಳುಗಳ ಪರಿಸ್ಥಿತಿ ಏನಿದೆ ಅದು ತುಂಬ ಗಂಭೀರವಾಗಿದೆ ಮತ್ತು ಕುಟುಂಬಸ್ಥರು ಕೂಡ ತುಂಬ ನೋವಲ್ಲಿದ್ದಾರೆ. ಏನು ಈ ರೀತಿಯಾಗಿ ಆಗ್ಬಿಡುತ್ತೆ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅನಿಸುತ್ತೆ, ಅಥವಾ ಬೇರೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ಬೋದು. ಆ ಸಮಯದಲ್ಲಿ ಈ ರೀತಿಯಾಗಿ ಆಗಿದೆ. ಒಂದು ಲಾರಿಗೆ ಡಿಕ್ಕಿ ಹೊಡೆದಿದೆ ಕ್ರೂಸರ್ ವಾಹನ. ಅದರಲ್ಲಿ 3 ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಇನ್ನು ಬೇರೆಯವರು ಒಂದು 15 ಜನ ಏನಿದ್ದಾರೆ ಅವರಿಗೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಗಾಯ ಆಗಿದೆ. ಇನ್ನು ಕೆಲವರಿಗೆ ಮೂಳೆ ಕೂಡ ಮುರಿದಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಈ ಘಟನೆ. ಆ ಕ್ರೂಸರ್ ನಜ್ಜುಗುಜ್ಜಾಗಿದೆ ಅಂತಂದರೆ ತುಂಬ ವೇಗವಾಗಿ ಬಂದಿರಬಹುದು. ಇವರಾದರೂ ವೇಗವಾಗಿ ಹೋಗಿರ್ತಾರೆ, ತುಂಬ ಸ್ಪೀಡಲ್ಲಿರ್ತಾರೆ. ಇಲ್ಲ ಅಲ್ಲಿ ಆಪೋಸಿಟಲ್ಲಿ ಬರ್ತಿರುವಂಥ ಲಾರಿ ಆದರೂ ಸ್ಪೀಡಾಗಿರುತ್ತೆ. ಹಾಗಿದ್ದಾಗ ಮಾತ್ರ ಈ ರೀತಿಯಾಗಿ ಈ ಗಾಡಿ ಏನಿದೆ ಈ ಕ್ರೂಸರು ಅದು ಹಂಗೆ ಅಪ್ಪಚ್ಚಿ ಆಗೋದು ಅಥವಾ ನಜ್ಜುಗುಜ್ಜಾಗೋದು ಆಗ್ಬಿಡುತ್ತೆ. ಗಜೇಂದ್ರಗಢದ ಶಿವಾಜಿ ನಗರದಲ್ಲಿ ಕೂಲಿ ಕಾರ್ಮಿಕರು ಏನಿರ್ತಾರೆ, ಅವ್ರು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅನ್ಸುತ್ತೆ. ಕೂಲಿ ಕಾರ್ಮಿಕರು ಹೋಗ್ತಿರ್ಬೇಕಾದ್ರೆ ಈ ಘಟನೆ ಆಗಿದೆ. ಇನ್ನು ಅಪಘಾತದ ತೀವ್ರತೆಗೆ ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ. ಆ ಕ್ರೂಸರ್ ಯಾವ ರೀತಿಯಾಗಿ ಬಿದ್ದಿದೆ, ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ. ಮುಂದಿನ ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಮುಂದೆ ಯಾರು ಕುಳಿತಿರ್ತಾರೋ ಅವ್ರಿಗೆ ಗಂಭೀರವಾದ ಗಾಯ ಮತ್ತು 3 ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.